ಯಾರನ್ನ ಅಲ್ಲಿ ಹೋಗಿ ಮತ್ತೆ ಹಂಗೆ ದುಡ್ಡು ಹೌದಲ್ಲ ಸಾಮಾನ್ಯ ಭಾಷೆಯಿಂದ ಮಾಡ್ತೇನಿಲ್ಲ. ಕೂಡ್ಲಿಗಿ ದೊಡ್ಡಕೆರೆ ಕೋಡಿ ಮೇಲೆ ತುಂಬಿ ಹರಿದ ನೀರು ಪಟ್ಟಣದ ಕೆಲವು ಮನೆಗಳಿಗೆ ನುಗ್ಗಿ ಜನರ ಜೀವನ ಅಸ್ತವ್ಯಸ್ತ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕೂಡ್ಲಿಗಿಯ ದೊಡ್ಡಕೆರೆ ಒಂದೇ ರಾತ್ರಿ ಸುರಿದ ಭಾರೀ ಮಳೆಗೆ ಬೆಳಗಿನ ಜಾವ ಕೆರೆಯು ಕೋಡಿ ಮೇಲೆ ತುಂಬಿ ಹರಿಯುತ್ತಿದ್ದು ರೈತರಲ್ಲಿ ಸಂತಸ ತುಂಬಿದೆ. ಬಿತ್ತಿದ ಬೆಳೆಗಳಿಗೆ ವಿವಿಧ ಬೆಳೆಗಳು ಕಾಳು ಕಟ್ಟುವಂತಹ ಸ್ಥಿತಿಯ ಅವಶ್ಯಕತೆ ಇರುವಂತಹ ಸಂದರ್ಭದಲ್ಲಿ ಮಳೆ ಬಂದಿರುವ ಸಮಯವನ್ನು ರೈತರಿಗೆ ತುಂಬ ಸಂತೋಷವಾಗಿದೆ. ಹಾಗೆ ಕೂಡ್ಲಿಗಿ ಕೆರೆಯು ತುಂಬಿ ಕೆರೆ ಕೋಡಿ ಮೇಲೆ ಹರಿಯುತ್ತಿದ್ದು ಹಳ್ಳ ಮುಖಾಂತರ ಕೂಡ್ಲಿಗಿ ಪಟ್ಟಣವನ್ನು ಹಾದು ಹೋಗುವ ಕೆರೆಯ ಹಳ್ಳ ಪಟ್ಟಣದ ವಿದ್ಯಾನಗರದ ಕೆಲವು ಮನೆಗಳಿಗೆ ನೀರು ನುಗ್ಗಿ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ವಿದ್ಯಾನಗರದಲ್ಲಿ ಕೂಲಿ ಮಾಡಿ ಜೀವನ ಸಾಗಿಸುತ್ತಿರುವಂತಹ ಕುಟುಂಬದವರು ತಮ್ಮ ಅಳಲನ್ನು ಹೇಳಿಕೊಂಡಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿ ವರ್ಗದವರು ಗಮನ ಹರಿಸಿ ಅವ್ಯವಸ್ಥೆ ಇರುವಂತಹ ಜನರಿಗೆ ಕನಿಷ್ಠ ಗಂಜಿ ಕೇಂದ್ರವಾದರೂ ತೆಗೆದು ವ್ಯವಸ್ಥೆ ಮಾಡಲಿ ಎನ್ನುವುದು ಸಾರ್ವಜನಿಕರ ಕೂಗಾಗಿದೆ. ಕೂಡ್ಲಿಗಿ ಕೆರೆಯ ಕೋಡಿ ಮೇಲೆ ಹರಿದು ಬರುವಂತಹ ನೀರು ಮನೆಗಳಿಗೆ ನುಗ್ಗಿರುವ ದೃಶ್ಯವನ್ನು ನಮ್ಮ ಸುದ್ದಿ ವಾಹಿನಿಯಲ್ಲಿ ನೋಡಬಹುದು. ವರದಿಗಾರ ರಾಘವೇಂದ್ರ ಸಾಲುಮನೆ, ಕಿಷ್ಕಿಂಧ ಟಿವಿ, ಕೂಡ್ಲಿಗಿ. ಈಗ ಇದಕ್ಕೂ ಇದು ಅಧಿಕಾರಿಗಳಂತೂ ಏನು ಪ್ರತಿ ಸರಿ ಕೇಳ್ತಾನೆ ಇದೀವಿ, ಅವ್ರಿಗೆ ಮನೆ ಮಾಡಿಕೊಡಿ ಸರ್ ಅಂತ ಕೇಳ್ತಾನೆ ಇದೀವಿ. ಅವರು ಏನು ಇದ್ರ ಬಗ್ಗೆನೆ ಮಾಡಿಸ್ಕೊಂತೀವಿ ಅಂತ ಹೇಳ್ತಾರೆ, ಹಂಗೆ ಸುಮ್ಮನೆ ಹಂಗೆ ಹೋಗ್ತಾರೆ. ಏನಂಬುದೇ ಗೊತ್ತಾಗ್ತಲ್ಲ ಸರ್. ನೋಡಿ ಎಲ್ಲ ಪಾತ್ರೆ ಏನೇನ ಧನ್ಯ ಕಾಳು ಎಲ್ಲ ಆಡೋಣ ನಿಂತ್ಬಿಟ್ಟಾವ. ಹೆಂಗ್ ಜೀವನ ಮಾಡಾಕ ಏನು ಅನ್ಸಾರ ಓಟ್ ಹಾಕ್ರಿ ಅಂತ ಅಂತಾರ. ಸ್ವಲ್ಪ ನಮ್ ಕಡೆ ಬಡವ್ರ ಕಡೆ ತಿರುಗಿ ನೋಡಲ್ಲ. ಹೆಂಗ್ ಮಾಡ್ಬೇಕು ಎಲ್ಲ ನೋಡ್ರಿ, ಕೊಂಡ್ಬಿಟ್ಟು ನೋಡ್ಬೇಕು ಸರ್. ನೀವು ಇದು ಏನಾದ್ರೂ ಮಾತಾಡ್ತಾರಮ್ಮ, ಏನಾದ್ರೂ ಮಾತಾಡ್ತೀವಿ ಏನ್ ಕತ್ತೆ ಮಾತಾಡಿ, ಏನಾದ್ರೂ ಇದ್ರೆ ಮಾತಾಡಿ. ಏನು ಏನತ್ತೆ ಕೊಂಡ್ಬಿಟ್ಟು ನೋಡ್ಬೇಕು. ಎಲ್ಲ ಮೇಲೆ ನಮ್ಮ ಓಟ್ ಹಾಕ್ರಿ ಅಂತ ಬರ್ತಾರ. ಹಿಂಗೆಲ್ಲ ಒಳಕಲ್ಲ ಧನ್ಯಕಾಳು ಎಲ್ಲ ಪಾತ್ರೆ ಸಾಮಾನು ಎಲ್ಲ ತೇಲಾಡ್ತಾವ. ಬಂದು ನೋಡಂಗಿಲ್ಲ, ಜೀವನ ಮಾಡಂಗ ಆಗ್ಬೋದು. ಪ್ರತಿ ವರ್ಷ ಹಿಂಗೆ ಆಗ್ತದೆ ಸರ್. ಕೊಂಡ್ಬಿಟ್ಟು ನೋಡಂಗಿಲ್ಲ ನೋಡಿ ಸರ್, ಸ್ವಲ್ಪ ದಯಮಾಡಿ. ಜೀವನ ಮಾಡೋದು ಎಲ್ಲದ ಆ ಕೊಲಿ ಮಿಡಿ ಎಲ್ಲದ ಇದು ಪ್ರತಿ ವರ್ಷ ಇದು ಈಗಲ್ಲ, ಪ್ರತಿ ವರ್ಷ ಇದೇ ತರ ಮಳೆ ಹಿಂಗ್ ಬಂದ್ಬಿಟ್ಟು ನೀರ್ ಒಳಗಡೆ ಎಲ್ಲ ಮನೆ ಒಳಗೆ ನುಗ್ತದ. ಒಂದ್ ಮನೆ ಮಾಡಿಸ್ಕೊಡಿ ಸರ್ ಅಂತ ಕೇಳ್ತಾನೆ ಇದೀವಿ, ಏನು ಕೇಳಲ್ಲ ಅವ್ರು. ಯಾವ್ದ್ರೂ ತಲೆ ಲಕ್ಷಣ ಹಾಕೋಣಲ್ಲ ಅವರೆಲ್ಲ. ಸುಮ್ನೆ ಹಂಗೆ ಹೇಳ್ತಾರೆ, ಹಂಗೆ ಹೋಯ್ತಾರೆ. ಅವ್ರು ಏನು ತಲೆ ಹಾಕೋಣಲ್ಲ ಯಾವ್ದು. ಅವರೇ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ಲಿ ಇದ್ರದ್ದು ಪರಿಸ್ಥಿತಿ. ಅವರು ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ಲಿ ಬೇಕಾದ್ರೆ ಏನಂಬೋದು ಗೊತ್ತಾಗುತ್ತೆ ಅವ್ರಿಗೆ. ನೋಡಿ ಇದು ಇಲ್ಲಿ ಚೇಳು, ಹಾವು ಮತ್ತೆ ಪ್ರತಿಯೊಂದು ದಿನಾ ಸೊಳ್ಳೆ ಕೂಟ ಕಡಿಸ್ಕೋಬೇಕು. ಕಾಯಿಲೆ ಎಲ್ಲ ಬರ್ತವೆ. ಏನ್ ಮಾಡಬೇಕು ಬಡವರಿಗೆ? ಅವ್ರಿಗೆ ಬದುಕ ಅವಕಾಶನೇ ಇಲ್ಲ ಅನ್ಸುತ್ತೆ. ಅವ್ರು ದಯಮಾಡಿ ಅವ್ರಿಗೆ ಮನವಿ ಏನಾದ್ರೂ ಮಾಡಿ ಸ್ವಲ್ಪ ಈ ಕಡೆ ಸ್ವಲ್ಪ
ಲಕ್ಷಣ ಸಿಕ್ಕರೆ ಈ ಕಡೆ ಲಕ್ಷಣ ಸ್ವಲ್ಪ ಕಂಡ್ಬಿಟ್ಟು ನೋಡಿದ್ರೆ ಎಷ್ಟೋ ಸ್ವಲ್ಪ ಏನೋ ಬದುಕತ್ತಾರೆ. ಪ್ರತಿ ಸಾರಿ ಹೇಳಿ 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 ಸಾಕಾಗುತ್ತೆ. ಇನ್ನೆಷ್ಟು ಸಾರಿ ಹೇಳಕ್ಕಾಗುತ್ತೆ ಬಡವರು? ಅವ್ರು ಏನು ಮಾಡೋಕ್ಕಾಗುತ್ತೆ? ವರ್ಷ ವರ್ಷ ನಾವು ಖಾಲಿ ಮುಗಿದು ಪ್ರತಿ ಸಾರಿ ಅರ್ಜಿ ಕೊಡ್ತಾರೆ, ಹಂಗೆ ಕಳಿಸ್ತಾರೆ. ಓಟ್ ಹಾಕ್ತೀವಿ. ನೋಡಿ ಈ ಕೋಳಿಗಳು ಎಲ್ಲ ಸಾಕ್ತಾ ಇರ್ತವೆ. ಅವಕ್ಕೂ ಏನಪ್ಪ ಇದು ಏನು ಯಾವ ಲಕ್ಷಣನೇ ಇವ್ರಿಗೆ? ಕೋಳಿ ಮ್ಯಾಗ ಜೀವನ ಮಾಡ ಕೋಳಿ ಜೊತೆಗೆ ನೀರು ಹರಿತಾವ. ನೀನೇನೋ ಮಾತಾಡ್ತಾವ ಮಾತಾಡೆ ಸ್ವಲ್ಪ ಕೊಂಡ್ಬಿಟ್ಟು ನೋಡ್ರಿ ಸರ್ ಎಲ್ಲೇನ ಬಡ್ರ ಕಡೆಗೆ ಬಂದು ನೋಡ್ಕೊಂಡು ಹೋಗ್ರಿ. ಯಾವ ಥರ ಇರ್ಬೇಕು ನಾವು ಎಲ್ಲ ತೇಲಿ ಆಡ್ತಾವ. ಧಾನ್ಯ ಕಾಳು ಎಲ್ಲ ಮನೆಯಾಗ ಒಕ್ಕೊಂಬಿಟ್ಟತ್ತೆ ನೀರು. ಸರ್ ಒಂದು 20-25-30 ವರ್ಷದಿಂದ ಮನೆ ಕೊಡ್ತೀನಿ ಅಂತ ಹೇಳ್ತಾನೆ ಅವರೇ. ಅದು ಏನು ಮನೆ ಬಗ್ಗೆ ಏನು ಸುದ್ದಿನೇ ಹೇಳ್ತಾನೆ ಅವರು. ಸುಮ್ಮನೆ ಹಂಗೆ ಮುಂದೆ ತಳ್ತಾನೆ ಅವ್ರೆ. ಸರ್ ಓಟ್ ಹಾಕಿ ಏನಾದ್ರೂ ಕೇಳಿದ್ರೆ ಕೋರ್ಟಿಗೆ ಹೋಗೈತೆ, ಅಲ್ಲಿಗೆ ಹೋಗೈತೆ, ಕೊಡ್ತೀನಿ ಅಂತ ಹೇಳ್ತಾರೆ ಹೊರತು ಬೇರೆ ಏನೂ ಹೇಳಲ್ಲ ಅವರು. ಇದನ್ನೇ ಮಾಡ್ತಾರೆ. ಸ್ವಲ್ಪ ದಯಮಾಡಿ ಸ್ವಲ್ಪ ಇದನ್ನ ವಿಡಿಯೋ ಸ್ವಲ್ಪ ನೋಡಿ ಸರ್. ಇದನ್ನ ನೋಡಿಬಿಟ್ಟಾದ್ರೆ ನಿಮ್ಗೆ ಏನಾದ್ರೂ ಸ್ವಲ್ಪ ಕರುಣೆ ಎಂಬುದು ಬರುತ್ತೆ ಅನ್ಸುತ್ತಾ ಅನ್ಕೊಂಡಿನಿ. ಇನ್ನೇನಿಲ್ಲ, ನಾವು ಇನ್ನೇನು ಕೇಳಲ್ಲ. ಒಂದು ಮನೆ ಕೊಡಿಸ್ರೆ ಸಾಕು, ಇನ್ನೇನಿಲ್ಲ. ಬೇರೆ ಏನು ಬೇಡ ನಮಗೆ. ನಾವು ಹೆಂಗೋ ಬದುಕಂತೀವಿ, ಏನೊಂದು ಮಾಡ್ಕೊಂತೀವಿ. ಒಂದು ಮನೆ ಒಂದು ಏನಾದರೂ ಮಾಡಿ ವ್ಯವಸ್ಥೆ ಮಾಡಿಕೊಡಿ ಸರ್, ತುಂಬ ಹೆಲ್ಪ್ ಆಗುತ್ತೆ ನೋಡಿ. ನೀರು ಬಂದತ್ತಲ್ಲ, ಹೆಂಗೆ ಇದು? ಇದರಲ್ಲಿ ಈಜಾಡ್ಬೋದು ಅಷ್ಟೇ. ನೋಡಿ ಅಮ್ಮ, ಏನಾದ್ರು ಮಾತಾಡ್ತೀರಿ ನೀವು? ನೋಡಿ ಈ ತರ ನೀರಿದಿಲ್ಲ ಏನು ನಿಮ್ಗೇನ ಹಿಂಗೆ ಇದ್ರೆ ಪರವಾಗಿಲ್ಲ. ಏನೋ ಮತ್ತೆ ಏನಾನ ನಿಮ್ಗೇನ ಏನನ ಇದ್ರೆ ಹೇಳಿ ಒಂಚೂರು. ನಿಮ್ಗೆ ಏನ್ ಅನಿಸುತ್ತೆ ಇದೆಲ್ಲ ನೋಡಿದ್ರ? ನಿಮಗೆ ಮಾಮೂಲಿ ಬೇಜಾರಾಗ್ಬಿಟ್ಟೈತೆ. ನಿಮ್ಗೆ ಮಾಮೂಲಿ ಸುಮ್ಮನೆ ಆಗ್ಬಿಟ್ಟೆ ನೀವೇ ಎಲ್ಲ ಕೇಳ್ಕೊಂಡು ಸಾಕಾಗೋಗಿದೆ ನಿಮಗೆ. ಅಲ್ಲ ಮನೆ ಮಾಡಿಸ್ಕೊಡಿ ಅಂತ ಕೇಳಿ ಸಾಕಾಗೋಗಿದೆ. ಪಾಪ ನೋಡಿ ಅವ್ರು ನೋಡಿ ಎಲ್ಲಿ ಕೂತ್ಕೊಂಡ್ರೆ ಅದು ಚೀರಲ್ಲಿ ನೀರಲ್ಲೇ ಕೂತ್ಕೊಂತವ್ರೆ. ಈ ತರ ಪರಿಸ್ಥಿತಿ ಯಾರಿಗೂ ಬೇಡ. ಈ ಅಧಿಕಾರಿಗಳು ಇದನ್ನ ನೋಡ್ತಾರೋ ಏನೋ. ಪ್ರತಿ ವರ್ಷ ಹಿಂಗೆ ಆಗ್ತಾ ಇದೆ. ಅವ್ರು ಏನು ತೆಲರೆ ಹಾಕೊಳ್ಳಲ್ಲ. ಇಲ್ಲಿ ಕೂಡ್ಲಿಗಲ್ಲಿ ಹಿಂಗೆ ಇದೇ ತರ ಆಗ್ತಾ ಇದೆ. ಕೂಡ್ಲಿಗಲ್ಲಿ ಎಲ್ಲ ಹಿಂಗೆ ಇದೇ ತರ ಆಗ್ತಾ ಇದೆ ನೋಡಿ. ಅವ್ರ ಮನೆಗಳು ಪಾಪ ಯಾವ್ದೋ ಒಂದು ಬಡ ಕುಟುಂಬ ಏನೋ ಒಂದು ಬದುಕ್ತಾ ಇರ್ತಾರೆ, ಯಾವ್ದೋ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಸರ್ ಆದಷ್ಟು ಇದನ್ನ ನೋಡಿ ವಿಡಿಯೋ ಸ್ವಲ್ಪ ಶೇರ್ ಮಾಡಿ. ನೋಡಿ ಪ್ರತಿ ವರ್ಷ ಇದೇ ತರ ಪ್ರತಿ ಒಂದು ವರ್ಷ ಒಂದ್ಸಲ 2 ಸಲ 3 ಸಲ. ಹೋದ ವರ್ಷ 3 ಸಲ ಬಂದೈತೆ. 3 ಸಲ. ಈ ವರ್ಷನ ಫಸ್ಟ್ ಇದು. ನೋಡಿ ಮನೆಗೆ ಒಳಗಡೆ ನೀರು ನುಗ್ಗಿದೆ. ಅವ್ರು ಹೆಂಗ್ ಸರ್ ಜೀವನ ಮಾಡೋದು? ಏನ್ ಸರ್ ಕತೆ ಇದು? ಪಾಪ ಏನೋ ಒಂದು ಕೂಲಿ ಮಾಡ್ಕೊಂತ ಹೋಗ್ತಾ ಇರ್ತಾರ. ಈಗ ಹಿಂಗೈತೆ ನೋಡ್ರಿ. ನೋಡಿ ಸಣ್ಣ ಮನೆಗಳು ಏನಿಲ್ಲ, ಸ್ವಲ್ಪ ಅಲೆ ಹತ್ರಕ್ಕೆ ಹೋಗಿದೆ ನೀರಿಗೆಲ್ಲ. ಯಾವ್ದೋ ಕುಡಿಸ್ ಹಾಕೊಂಡ್ರೆ ಪಾಪ ದೊಡ್ಡದೇನಲ್ಲ, ಏನ್ ಬೇಸ್ ಮಾಡಿದ್ದಲ್ಲ, ಹಂಗೆ ಸುಮ್ಮನೆ ಹಾಕೊಂಡ್ರಿ. ಇದೆಲ್ಲ ಇದ್ರೊಳಗಡೆ ನೀರು ಫುಲ್ ಒಳಗೆ ಎಲ್ಲ ನೀರು ಇದೆಲ್ಲ ಹಿಂಗೊಳಗಿಲ್ಲ. ಪಾತ್ರೆ ಕಡಗ ಎಲ್ಲ ನೀರಿನಾಗ ಇದೆ. ಪಾತ್ರೆ ಕಡಗ ಎಲ್ಲ ನೀರಿನಾಗೆ ಇದೆ. ಇಲ್ಲಿ ನಡೀತಾ ಇರೋದು ಪ್ರತಿ ವರ್ಷ ಹಿಂಗೆ ನಡೀತಾ ಇದೆ. ಇದು ಹಳ್ಳ ನೋಡಿ. ಈ ಮನೆಗಳಾಗೆಲ್ಲ ನೀರು ಈ ತರ ಬರ್ತೈತೆ ನೋಡಿ. ಇಲ್ಲಿ ನೋಡಿ ಸರ್, ಇದು ನೀರು ಇಲ್ಲಿಂದ ಬರುತ್ತೆ ಅಂತ ಗೊತ್ತಲ್ಲ. ಚರಂಡಿ ನೀರು ಏನೋ ಹೋಗ್ತಾ ಇದೆ. ಇದು ಲೆಟ್ರಿಂಗ್ ಸರ್. ಇದು ಮಾಡಿರ್ತಾರ ಲೆಟ್ರಿಂಗ್. ಅದದು ನೋಡಿ ಇದೇ ಹಳ್ಳದ ನೀರು. ಈ ನೀರು ಪಾಪ ಅವ್ರ ಮನೆ ಒಳಗೆ ನುಗ್ತದೆ.
ಹಿಂಗ್ ಬಂದ್ಬಿಟ್ಟು ಇದೇ ದಿವಸ ವರ್ಷ ಅನ್ಗಟ್ಲೆ ಇದೇ ಪ್ರಾಬ್ಲಮ್. ಈ ಪಾಪ ಅವ್ರು ಏನು ಅವ್ರಿಗೆ ಜಾಸ್ತಿ ಏನು ಮಾತಾಡಕ್ ಆಗಲ್ಲ ಅವ್ರ ಕೈಲಿ ಪಾಪ. ಇದೇ ಕಷ್ಟ ಇದೆಲ್ಲ ಇದೇ ಅನುಭವಿಸ್ತಾರೆ ಅವರು. ಸೊಳ್ಳೆ ಈ ಕಡೆಗೆ ನೋಡಿ ಹಿಂಗೆ ಹಿಂಗೆ ಬರುತ್ತೆ ನೀರು, ಈ ತರ ಹೋಗುತ್ತೆ ಆ ನೀರುಗಳು. ಆ ನೀರು ಆ ಕಾಲುವೆಯಲ್ಲಿ ಹಂಗ ಓಪನ್ ಆಗಿ ಆ ನೀರು ಮನೆ ಒಳಗೆ ನುಗ್ಗಿ ಬಿಡ್ತಾವ ಹಂಗೆ. ಚರಂಡಿಗಳು ಇದಾವೆ, ಚರಂಡಿ. ಅಲ್ಲೆಲ್ಲ ಚರಂಡಿಗಳು ಈ ಕಡೆಗೆ ಆ ಕಡೆಗೆ ಈ ಕಡೆಗೆ ಹಂಗೆ ಚರಂಡಿಗಳು. ಇದೇ ತರ ಪ್ರಾಬ್ಲಮ್ ಇದೇ ಪ್ರಾಬ್ಲಮ್. ಪ್ರತಿ ವರ್ಷ ಹಿಂಗ ನಡೀತದೆ. ಈಗಲ್ಲ ಅಲ್ಲಿ ಅದೊಂದು ಮನೆಗೆ ಹನುಮಂತನವ್ರ ಮನೆಗೆ ಒಂದು ಸ್ವಲ್ಪ ನೋಡಿ ಈ ತರ ಸಮಸ್ಯೆ ಯಾರನ್ನ ಅವ್ರು ಬಂದು ಇಲ್ಲಿ ಸ್ವಲ್ಪ ನೋಡಿದ್ರೆ ಬರಲ್ಲ ಸರ್, ಯಾರ್ಯಾರು ಬರಲ್ಲ. ನೋಡಿ ಇಲ್ಲಿ ಯಾರು ಬರಲ್ಲ, ಯಾರು ಬರಲ್ಲ. ಯಾವ್ದು ಬರಲ್ಲ. ಓಟ್ ಕೇಳಕ್ಕಾದ್ರೆ ಮಾತ್ರ ಬರ್ತಾರೆ. ಬೆಳಗ್ಗೆಲಿಂದ ಒಂದು 10 ಮಂದಿಗೆ ಫೋನ್ ಮಾಡಿದೀವಿ. ಲಾಸ್ಟ್ ಪೇಪರ್ ಶಿವಣ್ಣವ್ರಿಗೆ ಫೋನ್ ಮಾಡಿದೀವಿ. ಯಾರು ಇಲ್ಲ, ಪೇಪರ್ ಶಿವಣ್ಣ ಅಂತ ಇದಾರೆ, ಅವರು ಬಂದಿಲ್ಲ. ಇವಾಗ ಮುನ್ಸಿಪಾಲಿಟಿ ಒಂದಿಬ್ರು ಬಂದಾರ, ಒಬ್ರಿಂಗ ಹೋಗಿದ್ದಾರೆ. ಅಲ್ಲಿ ಹೋಗ್ತಾರೆ ನೋಡಿ, ಅವ್ರ ಹೆಣ್ಮಕ್ಳು ಒಬ್ರು. ಹೌದು, ಅಲ್ಲ ಓಟಿಗೆ ಮಾತ್ರ ಬರ್ತಾರೆ, ಬೇರೆ ಯಾವ್ದಕ್ಕೂ ಬರಲ್ಲ. ಓಟಿಗೆ ಮಾತ್ರ ಒಂದು 10 ಸಲ ಬರ್ತಾರ. ಸರ್ ಇಂತ ನೋಡಿ ಇವ್ರನ್ನ ನಮ್ಮ ಇಂತನ್ನ ಸ್ವಲ್ಪ ನೋಡೋದು ನಿಮ್ಮ ಅಧಿಕಾರಿಗಳಿಗೆ ಸ್ವಲ್ಪ. ನಮ್ಮವೇನು ಓಟ್ ಇಲ್ಲ ಅನ್ನಂಗಿಲ್ಲ. 13 ಓಟ್ ಇದಾವೆ ಸರ್ ನಮ್ಮ ಮನೆಗೆ. ಈ 3-4 ಮನೆಯಲ್ಲೇ ನಮ್ಮ 18 ಓಟ್ ಇದಾವೆ ಇಲ್ಲಿಂದ ಇಲ್ಲಿ. ಎಷ್ಟು ವರ್ಷ ಸರ್ ಮನೆ ಈಗ ಅರ್ಜಿ ಕೊಟ್ಟು ನೀವು? ನಾವು ಈಗ ಸುಮಾರು ಕನಿಷ್ಠ ಅಂತಂದ್ರೆ ಒಂದು 30 ವರ್ಷ ನಾವ್ ಇಲ್ಲಿಗೆ ಬಂದು ಒಂದು 20 ಸಲ ಕೊಟ್ಟಿದ್ವಿ. ಮೊನ್ನೆನೂ ಕೊಟ್ಟಿದೀವಿ. ಈಗ ಜಸ್ಟ್ ಮತ್ತೆ ಮೊನ್ನೆ ಒಂದು ತಿಂಗಳ ಕೆಳಗೆ ಕೂಡ ಕೊಟ್ಟಿದ್ವಿ. ಪ್ರತಿ ಸಲ ಕೊಡ್ತಾನೆ ಇದಾರೆ ಅವರು. ಆಶ್ವಾಸನೆ ಕೊಟ್ಬಿಟ್ಟು ಹಾಗೆ ಅಲ್ಲ, ಆಶೀರ್ವಾಸನೆ ಕೊಡೋದು ಅಲ್ಲಿಗೆ ಸ್ಟಾಪ್. ಜಾಗನೂ ಕೊಟ್ಟಿಲ್ಲ. ಇದು ಮುನ್ಸಿಪಾಲಿಟಿ ಜಾಗದಾಗ ಹಾಕೊಂಡಿದೀವಿ ನಾವು ಅಲ್ಲಿ.